ಎಸಿಬಿ ದಾಳಿಗೊಳಗಾಗಿದ್ದ ಸ್ವಾಮಿಗೆ ಹಾರ್ಟ್ ಅಟ್ಯಾಕ್. ಕೆಎಡಿಬಿ ಮುಖ್ಯ ಅಭಿವೃದ್ಧಿ ಅಧಿಕಾರಿ ಟಿಆರ್ ಸ್ವಾಮಿ ಒಂದರಿಂದ ಮತ್ತೊಂದು ಆಸ್ಪತ್ರೆಗೆ ಶಿಫ್ಟ್ ಆಗ್ತಾ ಇದ್ದಾರೆ. ನಿನ್ನೆ ಟಿಆರ್ ಸ್ವಾಮಿಗೆ ಲಘು ಹೃದಯಾಘಾತವಾಗಿತ್ತು. ಮಲ್ಲೇಶ್ವರಂ ಖಾಸಗಿ ಆಸ್ಪತ್ರೆಗೆ ಸ್ವಾಮಿ ದಾಖಲಾಗಿದ್ರು. ಆಂಜಿಯೋಪ್ಲಾಸ್ಟಿಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ರು ವೈದ್ಯರು. ಆಂಜಿಯೋಪ್ಲಾಸ್ಟಿ ಮಾಡಿಸಿಕೊಳ್ಳದೆ ಸ್ವಾಮಿ ಇದೀಗ ಮತ್ತೆ ಬೇರೊಂದು ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ. ಮಲ್ಲೇಶ್ವರಂ ಖಾಸಗಿ ಆಸ್ಪತ್ರೆಯಿಂದ ಇದೀಗ ಅವರು ಎಸ್ಕೇಪ್ ಆಗಿದ್ದಾರೆ. ಮತ್ತೊಂದು ಖಾಸಗಿ ಆಸ್ಪತ್ರೆಗೆ ಇದೀಗ ಟಿಆರ್ ಸ್ವಾಮಿ ತೆರಳಿದ್ದಾರೆ. ಕನಿಂಗ್ಹ್ಯಾಮ್ ರಸ್ತೆಯ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಐಸಿಯುನಲ್ಲಿ ಚಿಕಿತ್ಸೆಯನ್ನ ಟಿಆರ್ ಸ್ವಾಮಿ ಪಡಿತಾ ಇದ್ದಾರೆ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಸ್ವಾಮಿಗೆ ಹೆಚ್ಚಿನ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಕಿರಣ್, ಕೋಟಿ ಸಿಕ್ಕ ಮೇಲೆ ಹೇಗೆ ಪಾರಾಗುವುದು ಅನ್ನುವಂಥ ಒಂದು ದಾರಿಯನ್ನ ಹುಡುಕ್ತಾ ಇದ್ದಾರೆ ಸ್ವಾಮಿ. ಸೊ ಆಸ್ಪತ್ರೆಯಿಂದ ಇದೀಗ ಮತ್ತೆ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ ಅನ್ನುವಂಥ ಒಂದು ಇನ್ಫಾರ್ಮೇಶನ್ ಇದೆ. ಆಕ್ಚುಲ್ ಆಗಿ ನಿಜಕ್ಕೂ ಕೂಡ ಅವರಿಗೆ ಆರೋಗ್ಯ ಸಮಸ್ಯೆ ಬಂದಿದೆಯಾ ಅಥವಾ ಇದೆಲ್ಲವೂ ಕೂಡ ಒಂದು ರೀತಿ ಬಂಧನ ಭೀತಿಯಿಂದ ಪಾರಾಗುವಂತಹ ಒಂದು ತಂತ್ರನಾ ಅಂತ? ಖಂಡಿತ ಸೌಮ್ಯ, ಏನಂದ್ರೆ ಎಸಿಬಿ ದಾಳಿಗೊಳಗಾಗಿರ್ತಕ್ಕಂಥ ಕೆಡಿಬಿ ಅಭಿವೃದ್ಧಿ ಇಲಾಖೆ ಸ್ವಾಮಿ ಅವರ ಆರೋಗ್ಯದಲ್ಲಿ ಏರುಪೇರು ಕಂಡಿದೆ ಅಂತ ಹೇಳಿ ಪೊಲೀಸ್ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ರೈಡ್ ನಡೆದ ದಿನ ರಾತ್ರಿನೇ ಸಹ ಅವರಿಗೆ ಲಘು ಹೃದಯಾಘಾತ ಆಗಿದೆ. ನಂತರ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಅಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಅವ್ರಿಗೆ ಆಂಜಿಯೋಗ್ರಾಮ್ ಸರ್ಜರಿಯನ್ನ ಮಾಡೋದಕ್ಕೆ ಎಲ್ಲಾ ಸಿದ್ಧತೆ ಮಾಡಿದ್ರು. ಅಲ್ಲಿಂದ ಏಕಾಏಕಿ ಅವರು ಕನಿಂಗ್ಹ್ಯಾಮ್ ರಸ್ತೆಯಲ್ಲಿ ಇರ್ತಕ್ಕಂಥ ಫೋರ್ಟಿಸ್ ಆಸ್ಪತ್ರೆಗೆ ಶಿಫ್ಟ್ ಆಗಿರ್ತಕ್ಕಂಥದ್ದು. ಇದೆಲ್ಲವನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಅವರು ತಮ್ಮ ಆಸ್ಪತ್ರೆಗಳನ್ನ ಬದಲಾಯಿಸುವ ಮೂಲಕ ಬಂಧನದ ಭೀತಿಯಿಂದ ಪಾರಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಆ ರೈಡ್ ಆದ ನಂತರ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಎಸಿಬಿ ಅವರು ನೋಟಿಸ್ ನೀಡಿದ್ರು ಸಹ ಅವರು ನಿನ್ನೆ ವಿಚಾರಣೆಗೆ ಹಾಜರಾಗಿಲ್ಲ. ಇವತ್ತು ಕೂಡ ಏನು ಮೊನ್ನೆ ಕೂಡ ಒಂದು ನೋಟಿಸ್ ಕೊಟ್ಟಿದ್ರು, ನಿನ್ನೆ ಕೂಡ ಒಂದು ನೋಟಿಸ್ ಕೊಟ್ಟಿದ್ರು. ಎರಡು ನೋಟಿಸ್ಗೂ ಸಹ ಅವರು ಹಾಜರಾಗ್ತಾರೆ ತಪ್ಪಿಸ್ಕೊಂಡಿದ್ದಾರೆ. ಮುಖ್ಯವಾಗಿ ಅವರಿಗೆ ಲಘು ಹೃದಯಾಘಾತ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಶಿಫ್ಟ್ ಆಗೋದನ್ನ ನೋಡಿದ್ರೆ ಕೆಲವು ಅನುಮಾನ ಮೂಡುತ್ತೆ. ಅವ್ರಿಗೆ ನಿಜವಾಗ್ಲೂ ಹೃದಯಾಘಾತ ಆಗಿದೆಯಾ ಇಲ್ಲ ಅನ್ನೋದು ಅನುಮಾನ ಮೂಡುತ್ತೆ. ಮತ್ತೊಂದೆಡೆ ಏನು ಆಸ್ಪತ್ರೆ ಮೂಲಗಳು ಹೇಳೋ ಪ್ರಕಾರ ಅವ್ರಿಗೆ ಲಘು ಹೃದಯಾಘಾತ ಆಗಿತ್ತು. ಹೀಗಾಗಿ ಆಂಜಿಯೋಗ್ರಮಿ ಮಾಡಲಾಗಿದೆ. ಫೋರ್ಟಿಸ್ ಆಸ್ಪತ್ರೆಯ ಹೃದಯ ರೋಗ ತಜ್ಞರಾಗಿರ್ತಕ್ಕಂಥ ಗೋಪಿ ಮತ್ತೆ ಆ ಡಾಕ್ಟರ್ ನೇತೃತ್ವದ ತಂಡ ಅವರಿಗೆ ಚಿಕಿತ್ಸೆ ಕೊಡ್ಲಾಗ್ತಾ ಇದೆ ಅಂತ ಸಹ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದೆಡೆ ಅವರು ಸಿಸಿಯು ನಲ್ಲಿ ಅಂದ್ರೆ ಕ್ರಿಟಿಕಲ್ ಕೇರ್ ಯೂನಿಟ್ ನಲ್ಲಿ ಇಟ್ಟು ಅವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಅಂತ ಆಸ್ಪತ್ರೆ ಮೂಲಗಳು ಮಾಹಿತಿ ಕೊಡ್ತಾ ಇರತಕ್ಕಂಥದ್ದು. ಧನ್ಯವಾದ ಕಿರಣ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಹುಬ್ಬಳ್ಳಿಯ ಪ್ರತಿಷ್ಠಿತ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಮಾರಾಮಾರಿ ನಡೆದಿದೆ. ಇತ್ತೀಚೆಗೆ ಕಾಲೇಜಿನಲ್ಲಿ ನಡೆದ ಫ್ಯಾಷನ್ ಶೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಲಾಟೆಯಾಗಿದೆ. ರೋಹಿತ್, ಕಾರ್ತಿಕ್ ವಡ್ಡರ್, ನಾಸಿರ್, ಸುಂದರ್ ಪಾಲ್ ಗುಂಪಿನ ನಡುವೆ ಗಲಾಟೆ ನಡೆದಿದೆ. ನಾಸಿರ್ ಮತ್ತು ಸುಂದರ್ ಪಾಲ್ಗೆ ಹಿಗ್ಗಾಮುಗ್ಗಾ ಥಳಿಸಲಾಗಿದೆ. ಎರಡೂ ಕಡೆಯಿಂದ ವಿದ್ಯಾನಗರ ಪೊಲೀಸರಿಗೆ ಇದೀಗ ದೂರು ನೀಡಲಾಗಿದೆ. ತಪ್ಪೊಪ್ಪಿಗೆ ಪತ್ರವನ್ನ ಬರೆಸಿಕೊಂಡು ಬುದ್ಧಿವಾದ ಹೇಳಿ ಪೊಲೀಸರು ಕಳುಹಿಸಿದ್ದಾರೆ.